ಒಂದ್ ಫ್ಲೋಲ್ ಹೇಳ್ಬಿಟ್ಟಿದ್ದೆ ಒಂದ್ ಸಾಂಗು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊಸ್ಮುರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವಿಬ್ರು ಮಾಡಿದ ತಪ್ಪು. ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡೋ ಅಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಅಂತಾರೆ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಈಗಲೂ ಅಮ್ಮಗ್ ಸಾಯಿಸ್ಬಿಡತ್ತಾಗೆ ಮಾತಾಡ್ತೀನಿ ಅದಕ್ಕೆ ರಘುವಣ. ಹೇಳಪ್ಪ ಗಿಲ್ಲಿ, ನಾನು ಫೋನ್ ಮಾಡಿಲ್ಲ, ನೀನ್ ಹೇಳಪ್ಪ ಅನ್ನೋಕೆ. ಹುಷಾರಾಗಿದ್ದೀಯಾ? ಇಲ್ಲಿಂದ ನಮ್ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇನ್ನ ಬಂದಿಲ್ಲ ಅವನು. ಮನೆಗೆ ಹೋಗಲ್ಲ. ಯಾಕೆ ಹೇಳ್ರಿ, ನಾನು ಇವ್ರ ಮನೆಗೆ ಊಟಕ್ಕೆ ಬರೋ ಊರಿಗೆ ತಿಂಡಿ ಊಟ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಷ್ಟೊಂದು ಪಾಪ ಐತೆ ನನ್ನ ಮೇಲೆ, ಬರಲ್ಲ ಅಣ್ಣ, ಸತ್ಯವಲ್ಲೂ ಬರಲ್ಲ. ಬೇಜಾನ್ ಹಿಂಸೆ ಕೊಟ್ಟವನೆ ಮನೇಲಿ ಮಾತ್ರ. ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರೀತಾ ಇದೀನಿ. ನಾನ್ ತೋರ್ಸ್ತೀನಿ ಅಣ್ಣ, ಹಿಂಸೆ ಅಂತಾರೆ ಕಣ್ರಿ. ಫ್ರೆಂಡ್ಶಿಪ್ ಬೆಲೆ ಇಲ್ವೇನ್ರಿ ಹೆಂಗಿರೆ? ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದ್ದಾಳೆ, ಮಂಗಳೂರಲ್ಲಿ ಇದ್ದಾಳೆ ಇವತ್ತು. ಸರಿ ಆಯ್ತು, ಸಖತ್ ಖುಷಿ ಆಯ್ತು. ನೀನ್ ಹೋಗಿ ಕೂತ್ಕೋಣ. ನೀನ್ ನೋಡ್ರೆ ಭಯ ಆಯ್ತದ ನನಗೆ. ಅಲ್ಲ, ನನಗೆ ಒಂದು ಬೇಜಾರೇನು ಅಂದ್ರೆ ಹೆಣ್ಣು ಮಕ್ಳು ಸೌಂಡೇ ಬರೋದಿಲ್ಲ, ಬರೀ ಗಂಡು ಮಕ್ಳು ಸೌಂಡೇ. ಗಂಡು ಮಕ್ಳು, ಹೆಣ್ಣು ಮಕ್ಳು ಅಲ್ಲಿ ಮುಂದೆ ಕೂತ್ಕೊಂಡು ಸೌಂಡ್ ಅಂದ್ರೆ ಗಂಡು ಮಕ್ಳು ಕಣ್ರಿ, ಗಂಡು ಮಕ್ಳು. ಆದ್ರೂ ನಮ್ ಗಂಡು ಮಕ್ಳು ಎಂತ ಗ್ರೇಟ್ ಅಂತೀನಿ ಗೊತ್ತಾ? ಯಾವಾಗ್ಲೂ ನಾನು ಪಾಪ ಹೆಣ್ಮಕ್ಳು ಕೂತ್ಕಲಿ ಅಂತ ಚೇರ್ ಬಿಟ್ಬಿಟ್ಟು ಸೈಡಲ್ಲಿ ಹೆಂಗ್ ನಿಂತವ್ರು ನೋಡಿ, ತ್ಯಾಗಮಯಿಗಳು ಕಣ್ರಿ ಗಂಡು ಮಕ್ಳು. ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಯ್ತದೆ. ಇಷ್ಟು ಬಹುಮತ ಎಲ್ಲೇ ಹೋದ್ರು ಇಷ್ಟೊಂದು ಸಪೋರ್ಟ್, ಪ್ರೀತಿ, ಪ್ರೋತ್ಸಾಹ ನೀವು ನನಗೆ ಸಖತ್ತು ಖುಷಿ ಆಯ್ತದೆ. ನಿಜವಾಗ್ಲೂ ಒಂದ್ ಹೇಳಬೇಕು, ನಮ್ಮ DK ಸಾಹೇಬ್ರು ಫೋನ್ ಮಾಡ್ಬಿಟ್ಟು ವಿಶ್ ಮಾಡಿದ್ರು. ಒಂದ್ ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ ನಮ್ಗೆ ಅವಾಗ ಗೊತ್ತಾಯ್ತು. ನಮ್ಮ DK ಸರ್ ನೋಡ್ಬಿಟ್ಟು ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ನೀವು ವಿಶ್ ಮಾಡಿದ್ಕೆ. ಆಮೇಲೆ ನಮ್ ಸುರೇಶ್ ಸರ್ ಅಷ್ಟೇ ಹೇಳ್ಬಿಟ್ಟು ನಾನು ಓಟ್ ಹಾಕ್ತಿದೆ ಅಂತ ಹೇಳಿದ್ರು, ಸಖತ್ ಖುಷಿ ಆಯ್ತು ಸರ್. ನಿಜವಾಗ್ಲೂ ನನಗೆ ಅವರು ಫೋನ್ ಮಾಡಾಗ ಅವ್ರ ವಾಯ್ಸ್ ಕೇಳ್ದ ಹಿಡ್ಕೆ ಭಯ ಆಗ್ಬಿಡ್ತು, ಏನಪ್ಪ ಆಗಿದ್ರಿ ಅಂತ ಹಿಡ್ಕೆ ಭಯ ಆಗ್ಬಿಡ್ತು. ನನಗೆ ಸಖತ್ ಖುಷಿ ಆಯ್ತು. ಇರ್ರಿ ಅಲ್ಲಿಗೆ ಬರ್ತೀನಿ. ನಮ್ ರಘುವಣ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ, ಕಾವು ಏನ್ ರಘುವಣ ಬಾಳ ಇಲ್ಲಿ. ನಿಜವಾಗ್ಲೂ ರಘುವಣ ನನಗೆ ಸಿಕ್ಕಾಪಟ್ಟೆ ಭಯ ಆಯ್ತು. ಈಗಲೂ ಅಮ್ಮಗ್ ಸಾಯಿಸ್ಬಿಡತ್ತಾಗೆ ಮಾತಾಡ್ತೀನಿ ಅದಕ್ಕೆ ರಘುವಣ. ಹೇಳಪ್ಪ ಗಿಲ್ಲಿ, ನಾನು ಫೋನ್ ಮಾಡಿಲ್ಲ, ನೀನ್ ಹೇಳಪ್ಪ ಅನ್ನೋಕೆ. ಹುಷಾರಾಗಿದ್ದೀಯಾ? ಇಲ್ಲಿಂದ ನಮ್ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇನ್ನ ಬಂದಿಲ್ಲ ಅವನು. ಮನೆಗೆ ಹೋಗಲ್ಲ. ಯಾಕೆ ಹೇಳ್ರಿ, ನಾನು ಇವ್ರ ಮನೆಗೆ ಊಟಕ್ಕೆ ಬರೋ ಊರಿಗೆ ತಿಂಡಿ ಊಟ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಷ್ಟೊಂದು ಪಾಪ ಐತೆ ನನ್ನ ಮೇಲೆ, ಬರಲ್ಲ ಅಣ್ಣ, ಸತ್ಯವಲ್ಲೂ ಬರಲ್ಲ. ಬೇಜಾನ್ ಹಿಂಸೆ ಕೊಟ್ಟವನೆ ಮನೇಲಿ ಮಾತ್ರ. ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರೀತಾ ಇದೀನಿ. ನಾನ್ ತೋರ್ಸ್ತೀನಿ ಅಣ್ಣ, ಹಿಂಸೆ ಅಂತಾರೆ ಕಣ್ರಿ. ಫ್ರೆಂಡ್ಶಿಪ್ ಬೆಲೆ ಇಲ್ವೇನ್ರಿ ಹೆಂಗಿರೆ? ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದ್ದಾಳೆ, ಮಂಗಳೂರಲ್ಲಿ ಇದ್ದಾಳೆ ಇವತ್ತು. ಸರಿ ಆಯ್ತು, ಸಖತ್ ಖುಷಿ ಆಯ್ತು. ನೀನ್ ಹೋಗಿ ಕೂತ್ಕೋಣ. ನೀನ್ ನೋಡ್ರೆ ಭಯ ಆಯ್ತದ ನನಗೆ. ನಾನು ಎಲ್ಲೇ ಹೋದ್ರು ಒಂದ್ ಡೈಲಾಗ್ ಹೇಳ್ತಾ ಇರ್ತೀನಿ ನಮ್ ಗಂಡು ಮಕ್ಳ ಬಗ್ಗೆ. ಹೆಣ್ಮಕ್ಳು ಯಾರು ಬೇಜಾರು ಮಾಡ್ಕೋಬೇಡ್ರಿ, ಗಂಡು ಮಕ್ಳ ಬಗ್ಗೆ ಒಂದ್ ಡೈಲಾಗ್ ಹೇಳ್ತಾ ಇರ್ತೀನಿ ಯಾವಾಗಲೂ. ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡೋ ಅಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಳು ಅಂತಾರೆ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ನಾನ್ ನಿಜವಾಗ್ಲೂ ಸುಮ್ನೆ ಒಂದ್ ಫ್ಲೋಲ್ ಹೇಳ್ಬಿಟ್ಟಿದ್ದೆ ಒಂದ್ ಸಾಂಗು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊಸ್ಮುರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವಿಬ್ರು ಮಾಡಿದ ತಪ್ಪು. ಆ ಸಖತ್ ವೈರಲ್ ಆಗಿತ್ತು, ನಂಗೆ ಸಖತ್ ಖುಷಿ ಆಯ್ತು. ಏನ್ ಕಾವು ನೆಕ್ಸ್ಟ್ ಕಾವು ಅವ್ರು ಬಂದು ಮಾತಾಡ್ತಾರೆ. ಮಾತಾಡಿ ಕಾವು ಅವರೇ.
ಥ್ಯಾಂಕ್ ಯು ಸೋ ಮಚ್ ನಮ್ಮ ಗಿಲ್ಲಿ ಅವರಿಗೆ. ಇದೇ ರೀತಿ ನಮ್ಮೆಲ್ಲ ಜನರು ಅವ್ರಿಗೆ ಸಪೋರ್ಟ್ ನೀಡಬೇಕು ಅಂತ ಕೇಳ್ಕೊತಾ, ಈಗ ಆಲ್ರೆಡಿ ಅವ್ರು ಕಾವ್ಯ ಅವ್ರನ್ನ ಕರೆದ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಮುಂದೆ ಬನ್ನಿ. ಈಗ ಏನ್ ಅನ್ನಿಸ್ತಾ ಇದೆ ಇವಾಗ ಮಾತಾಡಿ ಕಾವ್ಯ ಮೇಡಮ್ ನೀವು. ನಮಸ್ಕಾರ ಕನಕಪುರ ಜನತೆಗೆ, ನಮಸ್ಕಾರ ಎಲ್ರಿಗೂ. ಹಾಯ್ ಎಲ್ರಿಗೂ ನಮಸ್ಕಾರ. ಕನಕ ಅಂದ್ರೆ ಏನು ಗೊತ್ತಾ? ಎಸ್, ಚಿನ್ನದಂತ ಜನರು ನೀವೆಲ್ಲ. ಈ ನೆಲಕ್ಕೆ ಈ ಹೆಸರು ಬರೋದ ಕಾರಣನೇ ನೀವು ಅನ್ಸುತ್ತೆ. ಹಾಗೆ ಈ ನೆಲಕ್ಕೆ ಬಂಡೆ ಹಾಗೆ ಕಾವಲಾಗಿರೋ DK ಶಿವಕುಮಾರ್ ಸರ್ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರ ಜೊತೆಗೆ ನಾನು ಸ್ಟೇಜ್ ಶೇರ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಸಾರಿ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನಿಮ್ಮ ಎಲ್ಲರ ಪ್ರೀತಿಯಿಂದ ಅಭಿಮಾನದ ಋಣ ಇದೆ, ಯಾವತ್ತೂ ತೀರ್ಸೋದಕ್ಕಾಗಲ್ಲ. ನನ್ನನ್ನ ಇಲ್ಲಿ ಕರೆದಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಕಾವ್ಯ ಅವರು ಒಂದು ಡ್ಯಾನ್ಸ್ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಸಾಂಗ್ ಹಾಕಿ ಡ್ಯಾನ್ಸ್ ಖಂಡಿತವಾಗ್ಲೂ ಡ್ಯಾನ್ಸ್ ಮಾಡ್ಸೋಣ. ಡ್ಯಾನ್ಸ್ ಮಾಡಿ ಖುಷಿ ಮಾಡಿ ಕಳಿಸ್ಕೊಡಿ, ನಾನು ಬರ್ತೀನಿ. ನಮಸ್ಕಾರ. ಖಂಡಿತವಾಗ್ಲೂ ಈಗ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಮ್ಮ DK ಶಿವಕುಮಾರ್ ಸರ್ ಹಾಗೂ ಸುರೇಶ್ ಸರ್ ಹಾಗೆ ನಮ್ಮ MLC ರವಿ ಸರ್ ಅವರು ವೇದಿಕೆಯಿಂದ ತೆರಳ್ತಾ ಇದ್ದಾರೆ. ಸೊ ದಯವಿಟ್ಟು ಅಲ್ಲಿ ಜನ ಅವರಿಗೆ ಕಾರ್ಯಕ್ರಮ ಇನ್ನು ಮುಂದುವರಿಯುತ್ತೆ. ನಮ್ಮ ಕಾವ್ಯ ಅವರು, ಸ್ಪಂದನ ಅವರು, ರಘು ಸರ್, ನಮ್ಮ ತನಿಷಾ ಅವರು, ಸ್ಪಂದನ ಅವರು, ರಮೋಲಾ ಅವರು, ನವಾಜ್ ಅವರು, ಕಂಠಿ ಸರ್ ಎಲ್ಲರೂ ಇದೇ ವೇದಿಕೆಯಲ್ಲಿ ಇರ್ತಾರೆ. ಸೊ ದಯವಿಟ್ಟು ಎಲ್ರು ಕಾರ್ಯಕ್ರಮ ಇದೆ ಮಾತಾಡ್ತಾರೆ. ದಯವಿಟ್ಟು ಸ್ಟೇಜ್ ಇಂದ ನಮ್ಮ ಪದಾಧಿಕಾರಿಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.